ಮೊದಲನೇದಾಗಿ ಈ ಪರಿಸರವನ್ನ ನೋಡುವಂಥದ್ದು ಯಾವಾಗ ಪ್ರಾರಂಭಿಸಿದ್ರಿ ನೀವು? ನಾನು ಪರಿಸರ ನೋಡ್ಲಿಕ್ಕೆ ಚಿಕ್ಕಂದಿನಿಂದಲೂ ಇಂಟ್ರೆಸ್ಟ್ ಇತ್ತು. ಯಾಕೆಂದ್ರೆ ನನ್ನ ಅಮ್ಮನಿಗೆ ಅಪ್ಪನಿಗೆ ಇಬ್ಬರಿಗೂ ಯಾವಾಗ್ಲೂ ಅವರು ಈಗ ಒಂದು ಅಪ್ಪಗೆ ಹಣ್ಣಾದ್ರೆ ಆ ಗಿಡದಲ್ಲಿ ಹೂ ಬಿಟ್ಟಿದೆ ನೋಡು ಇದು ಮಾಡಿದೆ ಅಂತ ಹೇಳ್ತಿದ್ರು. ಅಮ್ಮನಿಗೆ ಹೂಗಳ ಬಗ್ಗೆ ಆಸಕ್ತಿ ಇತ್ತು. ಮತ್ತೆ ಹಕ್ಕಿಗಳ ಕೂಗನೆಲ್ಲ ಕೇಳ್ತಿದ್ರು ಅವ್ರು. ನೋಡು 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 ಅಲ್ಲಿ ಒಂದು ಹಕ್ಕಿ ಕಾಣ್ತದೆ. ಈಗ ದ್ರೌಪದಿ ಮಾಲೆ ಆದ್ರೆ ನೋಡೋದು ಅಲ್ಲಿ ದ್ರೌಪದಿ ಮಾಲೆ ಅಂತ ಹೆಸರದು, ಅದರದ್ದು ನೋಡ್ಬೇಕು, ಅದನ್ನು ತೋರಿಸಿ ತರುವುದು, ಹಾಗೆಲ್ಲ ಇಂಟ್ರೆಸ್ಟ್ ಇತ್ತು ಅವರಿಗೆ. ಮತ್ತೆ ಹೇಗೆ ಅಂದ್ರೆ ನನಗೆ ಶಾಲೆಯಲ್ಲಿ ಹೋದಾಗ ಪ್ರೈಮರಿ ಶಾಲೆಯಲ್ಲಿ 3ನೇ ಕ್ಲಾಸಲ್ಲಿ ಒಬ್ರು ಸಿಸ್ಟರ್ ಇದ್ರು. ಅವರಿಗೂ ಹೀಗೆ ಕ್ರಾಫ್ಟ್ ಮಾಡುವಂಥದ್ದು ಮತ್ತೆ ಹೊರಗೆ ನಮ್ಗೆ ಮರದ ಬುಡದಲ್ಲಿ ಕೂತು ಪಾಠ ಮಾಡುವಂಥದ್ದೆಲ್ಲ ಇತ್ತು. ಮತ್ತೆ ನಾನು PUC ಮಾಡಿ ಎಂಜಿನಿಯರಿಂಗ್ ಮಾಡ್ಲಿಕ್ಕೆ ಹೋದಾಗ ಅಲ್ಲಿ ಹೀಗೆ ನೋಡ್ತಾ ನೋಡ್ತಾ ನಿಮ್ಗೆ ಹಲವರನ್ನು ನೋಡ್ಲಿಕ್ಕೆ ಸಿಗ್ತದಾಗ ಇಲ್ಲಿಯ ಪ್ರಪಂಚ ಬೇರೆ ಆಗ್ತದೆ, ಅಲ್ಲಿ ಒಂದು ಯೂನಿವರ್ಸಿಟಿಯ ಪ್ರಪಂಚ ಬೇರೆ ಆಗ್ತದೆ. ಹಾಸ್ಟೆಲ್ ಅಲ್ಲಿ ನಾನು ಗಂಗೋತ್ರಿಯಲ್ಲಿ ಇದ್ದದ್ದು. ಹಾಗೆ ಇದು ಮಾಡುವಾಗ ಒಬ್ಬೊಬ್ಬರದ್ದೇ ಪರಿಚಯ ಆಗುವಾಗ ನಿಮ್ಗೆ ಒಂದೊಂದೇ ಇಂಟ್ರೆಸ್ಟ್ ಬೆಳೀತಾ ಹೋಗ್ತದೆ, ಅದೊಂದು ವಯಸ್ಸಾಗ. ಹಾಗೆ ಹೊಸತ್ತು ಕಲಿತಾ ಹೋಗ್ತೇವೆ ಫ್ರೆಂಡ್ಸ್ ಸಿಕ್ಕಿದ ಹಾಗೆ. ಮತ್ತೇನಾಯ್ತು ಅಂತ ಹೇಳಿದ್ರೆ ನಾನು ಕೆಲಸ ಮಾಡಿ ಮತ್ತೆ ಇಲ್ಲಿ ಬಂದಾಗ ಅದೊಂದು ಪೇಂಟಿಂಗ್ ಮಾಡ್ಲಿಕ್ಕೆ ಶುರು ಮಾಡಿದೆ. ಪೇಂಟಿಂಗ್ ಮಾಡುವಾಗ್ಲೂ ನಾನು ಹಕ್ಕಿಗಳದ್ದು ಇದ್ರದ್ದು ಹೀಗೆ ಹೆಚ್ಚು ಮಾಡ್ತಾ ಇದ್ದದ್ದು. ನಮ್ಗೆ ಕಾಣುವಂಥದ್ದೇನು ನಮ್ಗೆ ಭಾವನೆಗಳಿಗೆ ಬರ್ತದೆ. ನಂತರ ಏನಾಯ್ತು ಅಂದ್ರೆ ನನಗೆ ಪೇಂಟಿಂಗ್ ಬಿಡ್ಬೇಕಾಯ್ತು. ನಿಮ್ಗೆ ಏನಂದ್ರೆ ಪ್ರತಿಯೊಬ್ಬರ ಹತ್ರ ನೀವು ಮೊದಲಿನಾಗೆ ಕಾಂಟ್ಯಾಕ್ಟ್ ಮಾಡ್ಲಿಕ್ಕೆ ಆಗುದಿಲ್ಲ, ಓದ್ಲಿಕ್ಕೆ ಆಗುದಿಲ್ಲ. ಹಾಗೆ ಮತ್ತೆ ಈ ಮೊಬೈಲ್ ಬಂದಾಗ ನಿಮ್ಗೆ ಇದೆಲ್ಲ ನೋಡ್ಲಿಕ್ಕೆ ಸಿಕ್ಕಿತ್ತು ಫೇಸ್ಬುಕ್ ಅಲ್ಲಿ ಹಕ್ಕಿಗಳ ಬಗ್ಗೆ ಇದ್ರ ಬಗ್ಗೆ ಎಲ್ಲ ಮಾಡುವವರು. ಆಗ ನನಗೆ ಏನ್ ಅನಿಸ್ತು ಅಂತ ಹೇಳಿದ್ರೆ ಎಲ್ರು ಎಲ್ಲಿಯ ಹೋಗಿ ನೋಡಿಕೊಂಡು ಮಾಡುದು, ನಮ್ಮ ಮನೆಯ ಸುತ್ತವೇ ಇಷ್ಟೊಂದು ಉಂಟು, ಇದನ್ನೇ ನಾನು ಯಾಕೆ ಮಾಡಬಾರ್ದು ಅಂತ ಶುರು ಮಾಡಿದ್ದು. ಶುರು ಮಾಡಿ ನೋಡ್ಲಿಕ್ಕೆ ಹೋಗುವಾಗ ನನಗೆ ಇಂಥದ್ದೆಲ್ಲ ನನ್ನ ಜಾಗದಲ್ಲಿ ಉಂಟು ಅಂತ ಗೊತ್ತಿಲ್ಲದಷ್ಟು ನೋಡ್ಲಿಕ್ಕೆ ಸಿಕ್ಕಿದ್ದಾಗ. ಅಂದ್ರೆ ಈಗ ಎಷ್ಟೋ ಹಿಮಾಲಯದಿಂದ ಬರುವ ಹಕ್ಕಿಗಳು ಉಂಟು, ಬೇರೆ ದೇಶದಿಂದ ಬರುವ ಹಕ್ಕಿಗಳೀಗ ಪುತ್ತೂರಿನ ತೋಡು ನಮ್ಮ ಮನೆ ಹತ್ರ ಹರಿದು ಹೋಗ್ತದೆ. ಅಲ್ಲಿ ಬೇಸಿಗೆಯಲ್ಲಿ ಸಾಧಾರಣ ಮಾರ್ಚಿನ ನಂತರ ನಿಮಗೆ ಕೆಲವು ಹಕ್ಕಿಗಳನ್ನು ನೋಡ್ಲಿಕ್ಕೆ ಸಿಗ್ತದೆ ವಾಟರ್ ಇದಕ್ಕೆ ಹಾಕುವಾಗ. ಅಯ್ಯೋ ಇದು ಪುತ್ತೂರಲ್ಲಿ ಉಂಟಾ ಈ ಹಕ್ಕಿ ಅಂತ ಕೇಳುವವರಿದ್ರು. ಅಂದ್ರೆ ನಾನೀಗ ಪಾಯಿಂಟ್ ಅಂಡ್ ಶೂಟ್ ಅಲ್ಲಿ ಸಾಧಾರಣ ಇದರಲ್ಲಿ ಮಾಡಿದ್ದಷ್ಟೇ. ಮತ್ತೆ ಅದು ಮಾಡ್ತಾ ಮಾಡ್ತಾ ನೀವು ಒಂದು ಪಾಯಿಂಟಿಗೆ ತಲುಪ್ತೀರಿ. ತಲುಪಿದಾಗ ಅಲ್ಲಿ ಮತ್ತೆ ಎಲ್ಲರೂ ಚಿಟ್ಟೆಗಳನ್ನು ಮಾಡುದು ಕಂಡಿತು. ನನ್ನದು ಮಾವಿನ ತೋಟದಲ್ಲಿ ಲಿಯಾ ಇಂಡಿಕಾ ಗಿಡ ಉಂಟು. ಆ ಲಿಯಾ ಇಂಡಿಕಕ್ಕೆ ನೋಡಿದ್ರೆ ನೀವು ಹೆಚ್ಚಿನ ಇದು ಬಟರ್ಫ್ಲೈಸ್ ಬರ್ತದೆ. ಮತ್ತೆ ನೋಡ್ತೇನೆ ನಮ್ಗೆ ಹಲಸಿನ ಮರಗಳು ತುಂಬಾ ಉಂಟು. ಹಾಗೆ ನೋಡ್ತಾ ಇರುವಾಗ ಅಲ್ಲಿ ಅದು ಆ ಗ್ರೇಟ್ ನವಾಬ್ ಇದ್ರಲ್ಲೆಲ್ಲ ಇವು ಬಟರ್ಫ್ಲೈ ಪಾರ್ಕ್ ಇದು ಹಾಕ್ತಾ ಇರೋ ವಿಶೇಷವಾದ ಚಿಟ್ಟೆಗಳೆಲ್ಲ ಎಲ್ಲವೂ ಇಲ್ಲಿ ಕಾಣ್ತಾ ಉಂಟಲ್ಲ ಅಂತ ಹೇಳಿಕೊಂಡು ಹಾಗೆ ಚಿಟ್ಟೆದು ಆಯ್ತು. ಆಮೇಲೆ ಇದರಲ್ಲಿ ನೋಡ್ತಾ ಇರುವಾಗ ಅಲ್ಲಿ ಇದರ ಬಗ್ಗೆ ಯಾವುದು ವ್ಯಾಸ್ಪ್, ಬೇರೆ ಬೇರೆ ತರದ ಬೀಗಳು, ಮತ್ತೆ ನಿಮ್ಮ ಕಣ್ಣು ಅದಕ್ಕೊಂದು ಹೊಂದಿಕೊಳ್ತದೆ ಆ ಶಬ್ದಗಳಿಗೆ ಇದಕ್ಕೆ. ಹಾಗಾಗಿ ಇವರು ಅಭಿಜಿತ್ APC ಅವರು ಇದ್ರದ್ದು ವರ್ಕ್ಶಾಪ್ ಮಾಡಿದ್ರು ಒಮ್ಮೆ ಜೇಡಗಳ ಬಗ್ಗೆ. ಹಾಗೆ ಅದಕ್ಕೆ ಹೋಗಿದ್ದೆ. ಮತ್ತೆ ಅದು ಜೇಡಗಳದ್ದೇ ಹಿಡ್ಕೊಂಡು ಹಾಗೆ ನಂತರ ಕೀಟಗಳು ಜೇಡಗಳು ಅದರ ಬಗ್ಗೆ ಹೆಚ್ಚಾಗಿ ಮಾಡ್ತಾ ಹೋದದ್ದು ಹಕ್ಕಿಗಳನ್ನು.